ಇವಾಗ ಮನೆಯಲ್ಲಿ ಒಂದು ಪ್ರಾಡಕ್ಟ್ ಅನ್ನ ಬೈ ಮಾಡಿ ಇವಾಗ ಮನೆಯಲ್ಲಿ ಕೂಡ ಥೆರಪಿನ ಮಾಡುತ್ತೆ. ಎಂತ ಬರುವ ಥೆರಪಿ ಅವರಿಗೆ ಯಾವ ರೀತಿ ಅವರ ಲೈಫ್ ಚೇಂಜಸ್ ಅನ್ನ ತಂದಿದೆ? ನಮಸ್ತೆ ಸರ್. ಎಷ್ಟು ಟೈಮಿಂದ ಸರ್ ಇಲ್ಲಿಗೆ ಬರ್ತೇನೆ? ಎರಡೂವರೆ ತಿಂಗಳು. ಓಕೆ, ಸೆರಕಿಗೆ ಬರ್ಲಿಕ್ಕಿಂತ ಮುಂಚೆ ಏನೆಲ್ಲ ಅಲ್ಲಿ ಬಂದ ನಂತರ ನನಗೆ ಅಸ್ತಮ ಇತ್ತು. ಮತ್ತೆ ಬಿಸಿ ಹೋಗ್ತದೆ ಪುನಃ ಹಾಗೆ ಈಗ ಬೆಳಗ್ಗೆ ಬಂದ ನಂತರ ಕೆಮ್ಮೆಲ್ಲ ಈಗ ಎಷ್ಟು ವರ್ಷ ಅದು ಮೆಡಿಸಿನ್ ಎಲ್ಲ ಕಡಿಮೆ ಮಾಡ್ತೇನೆ. ಇಲ್ಲಿ ರಾತ್ರಿ ಮಲಗಿಲ್ಲ ಕೆಮ್ಮಿ ಇವಾಗ ಮೆಡಿಸಿನ್ ಈಗ ಸೆರಕಿನಲ್ಲಿ ನಿಮ್ಗೆ ಯಾವ ಥೆರಪಿಯನ್ನು ಮಾಡಿದೆ ಸರ್? ಸ್ಟೀಮ್ ವಾಟರ್ ಥೆರಪಿ ಮಾಡಿ ಮತ್ತೆ ಸ್ಟೀಮ್ ಸ್ಟೀಮ್ ಮತ್ತೆ ಮ್ಯಾಕ್ಸ್ ಒಳ್ಳೆ ಇಲ್ಲ ಥೆರಪಿ ಒಳ್ಳೆದೆ. ಆದ್ರೆ ಸ್ಟೀಮ್ ಮತ್ತೆ ವಾಟರ್ ಥೆರಪಿ ಆದ ನಂತರ ಸ್ವಲ್ಪ ಕೆಮ್ಮು ಕಮ್ಮಿ ಆಯ್ತು. ಓಕೆ ಸಿಸ್ಟರ್, ಇವಾಗ ಪ್ರಾಡಕ್ಟ್ ಅನ್ನ ಅಂದ್ರೆ ನೀವಿಬ್ಬರೇ ಬರ್ತಾ ಇಲ್ಲ ಸಿಸ್ಟರ್ಸ್, ನೀವಿಬ್ಬರೇ ಕೂಡ ಬರ್ತಾರೆ ಸೆರಕೆ ಥೆರಪಿಗೆ. ಮನೆಯಲ್ಲಿ ಇವಾಗ ತುಂಬಾ ಜನ ಇದ್ದಾರೆ ಸರ್. ನೀವು ಸೆರಕೆರಿಗೆ ಬರುವಾಗ ನಂಬಿಕೆ ಇತ್ತು ನಿಮ್ಮಲ್ಲಿ ಪ್ರಾಬ್ಲಮ್ಸ್ ಅಷ್ಟು ನಂಬಿಕೆ ಇರ್ಲಿಲ್ಲ. ಮತ್ತೆ ಫಸ್ಟ್ ಮಾಡುವಾಗ ನನಗೆ ವಿಚಾರ ಬಗ್ಗೆ ಆಯ್ತು, ರಿಯಾಕ್ಷನ್ ಆಯ್ತು. ಮತ್ತೆ ನನಗೆ ಎಂತ ಆಗಿಲ್ಲ, ಮತ್ತೆ ನಾನು ಕಂಟಿನ್ಯೂ. ಓಕೆ ಸಿಸ್ಟರ್, ಇವಾಗ ಪ್ರಾಡಕ್ಟ್ ಅನ್ನ ಮನೆಗೆ ತಗೊಳ್ಬೇಕು ನಿಮ್ಗೆ ಸೆರಕಿನಲ್ಲಿ ಯಾರು ನಮ್ಗೆ ತಕೊಳ್ಳಿ ಅದೆಲ್ಲ ನನ್ನ ಇಷ್ಟದಿಂದ ನಾನು ತಗೊಂಡೆ. ಯಾಕಂದ್ರೆ ಮನೆಯವರಿಗೆ ಸ್ವಲ್ಪ ಪ್ರಾಬ್ಲಮ್ ಎಲ್ಲ ಉಂಟು ಮಗನಿಗೆ, ಅದಕ್ಕೆ ಅವರು ಮನೆಯಲ್ಲೇ ಮಾಡಿ ಸೆರಕೆರಿಗೆ ಏನಿಲ್ಲ. ಸೆರಕೆರಿಗೆ ಎಲ್ಲರೂ ಹೋಗಿ ನಾವು ಸಹ ನಮ್ಗೆ ಆದಷ್ಟು ತಕೊಳ್ಳಿ ಬೇಕಾದ್ರೆ ಮಾಡಿ ಅವರಿಗೆ ಬೇಕು ಮನೆಗೆ ಬೇಕು